TV20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1.5 ವರ್ಷವಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಸರ್ಕಾರ ಕೇವಲ ಬಣ ರಾಜಕೀಯದಲ್ಲಿ ಮುಳುಗಿ ಹೋಗಿದೆ. ಸರ್ಕಾರಕ್ಕೆ ಆಡಳಿತ ನಡೆಸೋದಕ್ಕೆ ಸಮಯವೇ ಇಲ್ಲದಂತಾಗಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು. ಮಾಧ್ಯಮದವರ ಜೊತೆ ಮಾತನಾಡಿದ್ರು. ಔತಣಕೂಟ, ಅಧ್ಯಕ್ಷ ಗಾದಿ, ಅಧಿಕಾರ ಹೀಗೆ ಅನೇಕ ವಿಷಯಗಳಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ನಡೀತಾ ಇರೋ ಬೆಳವಣಿಗೆಗಳಿಂದ ರಾಜ್ಯಕ್ಕೆ ಸಾಕಷ್ಟು ಹಿನ್ನಡೆಯಾಗ್ತಾ ಇದೆ. ಕೇವಲ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಕಾಲಹರಣ ಮಾಡ್ತಾ ಇದೆ. ಇದರಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗ್ತಾ ಇದೆ. ಗ್ಯಾರಂಟಿ ವಿಚಾರದಲ್ಲೂ ಕೂಡ ಜನ ಸರ್ಕಾರದ ನಡೆ ಬಗ್ಗೆ ಮಾತನಾಡುವಂತಾಗಿದೆ. ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ನಡೆ ಬಗ್ಗೆ ರಾಜ್ಯದ ಜನತೆಗೆ ಬೇಸರ ತರಿಸಿದೆ ಎಂದರು. ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ಟಿದೆಯಾ, ಏನಾಗ್ತದೆ? ಇದೇ ಒಂದು ಘಟನೆ ನಡೆದು ಬೆಂಗಳೂರಿನೊಳಗೂ ಸಹಿತ ಅಲ್ಲಿ ಅಪಾರ್ಟ್ಮೆಂಟ್ ಶೂಟ್ ಮಾಡ್ತಾರೆ, ಆಮೇಲೆ ಆದಾಗ್ಯ ಅಂಗ ಹೈದರಾಬಾದ್ ಹೋಗಿ ಪೊಲೀಸರ ಮೇಲೆ ಫೈರಿಂಗ್ ಮಾಡ್ತಾರೆ. ಸರ್, ಏನಾಗ್ತಾ ಇದೆ ಅಂತ ನೋಡಿ. ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರಾಗಲಿ ಉಳಿದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಒಳ ಜಗಳದ ಬೇಗುದಿಯಲ್ಲಿ ಅವರೆಲ್ಲರೂ ಕೂಡ ಇವತ್ತು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಇದರಿಂದ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಸಾಕಷ್ಟು ಅರಾಜಕತೆ ಎದ್ದು ಕಾಣ್ತಾ ಇದೆ. ಸನ್ಮಾನ್ಯ ಗೃಹ ಸಚಿವರನ್ನ ವಿನಂತಿ ಮಾಡ್ತೀನಿ, ತಕ್ಷಣ ಈ ರೀತಿಯಾದಂಥ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಇವತ್ತು ಆ್ಯಕ್ಷನ್ ಅನ್ನುವಂಥದ್ದು ಆಗಬೇಕು. ಆ್ಯಕ್ಷನ್ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ಇವೆಲ್ಲ ಇನ್ನೂ ಹೆಚ್ಚಿಗೆ ಪ್ರಚೋದನೆ ಸಿಗುತ್ತೆ. ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡುವಂಥದ್ರಲ್ಲಿ ಅವ್ರು ನಿಸ್ಸಂದ್ರಿತಾರೆ, ಅವ್ರು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಆದರೆ ಎಲ್ಲಿವರೆಗೂ ಕೂಡ ಆ್ಯಕ್ಷನ್ನು ಕಟ್ಟುನಿಟ್ಟು ಅನ್ನುವಂಥದ್ದು ಆಗಲ್ಲ, ಅವ್ರಿಗೆ ಭಯ ಅನ್ನುವಂಥದ್ದನ್ನು ಎಲ್ಲಿ ಮಟ್ಟ ಬರಲ್ಲ. ಈ ರೀತಿಯಾದಂಥ ಅಪರಾಧಗಳನ್ನು ತಡೀಲಿಕ್ಕೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಹೀಗಾಗಿ ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಗೃಹ ಸಚಿವರು ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿಸಬೇಕು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಫುಲ್ ಪ್ಲೇಜ್ ಆಕ್ಟಿವ್ ಮಾಡುವಂಥ ನಿಟ್ಟಿನಲ್ಲಿ ಏನಾಗಬೇಕು ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುವಂಥ ವಿನಂತಿಯನ್ನು ಮಾಡ್ತೀನಿ. ಪಕ್ಷದೊಳಗಿಂದ ಫೈಟ್ ನೋಡ್ಬೇಕಾ, ಇಲ್ಲಿ ರಾಜ್ಯದೊಳಗಿಂದ ಫೈಟ್ ನೋಡ್ಬೇಕು? ಅವರು ಗೃಹ ಸಚಿವರು ಅಲ್ಲ, ಗೃಹ ಸಚಿವರಿಗೆ ಗೃಹ ಸಚಿವರಾಗಿದ್ದ ಕಾರಣಕ್ಕಾಗಿ ಗೃಹ ಸಚಿವ ಇಲಾಖೆನೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋಂಥ ವಿನಂತಿ ಮಾಡ್ತೇನೆ. ಒಳ್ಳೆ ಏನಂದರೆ ಭಾಳ ಕುದ್ದಾಟ ಸರ್ ಅವರು ಸೀಟ್ ಸಲುವಾಗಿ. ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಚಟುವಟಿಕೆಗಳ ಬಗ್ಗೆ ನಾನು ಉಲ್ಲೇಖ ಮಾಡೋದು ಸರಿಯಾಗಲ್ಲ. ಯಾಕಂದರೆ ಅವ್ರ ಪಾರ್ಟಿ ಅವರ ವಿಚಾರಗಳನ್ನು ಅವ್ರವ್ರು ಮಾಡ್ತಾರೆ. ಆದರೆ ಒಂದು ಕಡೆ ಮಾತ್ರ ಇವತ್ತು ಸತ್ಯ ಅನಿಸ್ತದೆ. ಈಗ ಕಳೆದ 1.5 ವರ್ಷದಿಂದ ನೋಡಿದಾಗ ಮೊದಲೇ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತಕ್ಕಂಥದ್ದು ಬರ್ತಾ ಇದೆ. ಆದರೆ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡುವಂಥದ್ದು, ಪ್ರಿಂಟ್ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿದಾಗ ದಿನನಿತ್ಯ ಇದೇ ಜಗಳದ ಸುದ್ದಿಯನ್ನು ನೋಡೋದಾಗತ್ತೆ ವಿನಃ ಅಭಿವೃದ್ಧಿ ಬಗ್ಗೆ ಸುದ್ದಿಗಳು ಎಲ್ಲಿ ಕೂಡ ಬರ್ತಾ ಇಲ್ಲ ಅನ್ನೋಂಥದ್ದು ಅಷ್ಟೇ ಖೇದಕರವಾಗಿರ್ತಕ್ಕಂಥ ಸಂಗತಿ. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರು ಸಚಿವರಾಗಲಿ ಈ ಅಭಿವೃದ್ಧಿ ಪಥದತ್ತ ಸರ್ಕಾರವನ್ನು ಕರ್ನಾಟಕವನ್ನು ಒಯ್ಯೋದಕ್ಕೆ ಏನು ಬೇಕೋ ಆ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಿದರೆ ಇನ್ನೂ ಭಾಳಷ್ಟು ಪ್ರಯೋಜನ ಆಗುತ್ತೆ. ಈ ಆಂತರಿಕ ಕಚ್ಚಾಟದಿಂದ ಕರ್ನಾಟಕ ರಾಜ್ಯ ಇವತ್ತು ಬಳಲ್ತಾ ಇದೆ ಅನ್ನುವಂಥದ್ದನ್ನು ಎಲ್ಲ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ ಇವತ್ತು. ಸರ್, ಬಸವನಗುಡಿ ಪಟ್ಲ ಯತ್ನಾಳ್ ಶೀಘ್ರದಲ್ಲೇ ಡೆಲ್ಲಿಗೆ ಹೋಗೋದು, ಬೆಂಗಳೂರಿಗೆ ಹೋಗೋದು ಯಾರ್ದೇನು ಪ್ರಶ್ನೆ ಇಲ್ಲ. ಯಾರಾದರೂ ಹೋಗ್ಬೋದು, ನಾವು ಹೋಗ್ಬೋದು, ನೀವು ಹೋಗ್ಬೋದು. ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗಿ ಬರ್ತಾರೆ ಅಷ್ಟೇ. ಅಜೆಂಡಾ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.